ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಶೂರಯಃ ತೇಜೋ ವಾರಿಮೃತಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹ ಕಾತರಃ ಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ तं ಸರ್ವಭೂತಹೃದಯಂ ಮುನಿಮಾನತೋऽಸ್ಮಿ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ಸ್ವಸ್ತಿಸ್ತು ಸತಾಂ ಹರಿ ಓಂ. ದೇವತೆಗಳ, ಋಷಿಗಳ ಅನೇಕರ ಪ್ರಾರ್ಥನೆಯ ಸಾಲುಗಳನ್ನು ನಾವು ನೋಡ್ತಾ ಬಂದೆವು. ಆಗ ಸಿದ್ಧರು, ವಿದ್ಯಾಧರರು ಪ್ರಾರ್ಥನೆ ಮಾಡಿದ ನಂತರ ನಾಗಗಳ ಪ್ರಾರ್ಥನೆಯೂ ಕೇಳಿದೆವು. ಅದರಲ್ಲಿ ಅವರು ನಮ್ಮ ರತ್ನಗಳನ್ನ, ಸ್ತ್ರೀ ರತ್ನಗಳನ್ನ ಅಪಹರಿಸಿದ್ದನ್ನ ಈಗ ನಾವು ತಡೆ ಹಿಡಿದ ಹಾಗಾಗಿದೆ. ನೀನು ಅವನ ಸೀಳುವುದರ ಮೂಲಕ ನಮ್ಮ ಸ್ತ್ರೀಯರಿಗೆ ತುಂಬಾ ಆನಂದ ಉಂಟಾಗಿದೆ. ತಮ್ಮ ತಮ್ಮ ಪರಿವಾರವನ್ನ ಸೇರುವುದಕ್ಕೆ ನೀನು ಸಹಾಯ ಮಾಡಿದಂತಾಯಿತು ಅಂತ ಅವರು ಕೇಳ್ಕೊಂಡ್ರು. ಮನುಗಳು ಕೂಡ ಧರ್ಮ ಮರ್ಯಾದೆಯನ್ನ ಮೀರುವಂತೆ ನಾವು ಎಷ್ಟು ಕಷ್ಟಪಟ್ಟು ಒಂದು ಮನುಷ್ಯ ಪರಂಪರೆಯ ಭಾವನೆಗಳನ್ನ ಜಾಗೃತಗೊಳಿಸ್ತೇವೋ ಅದನ್ನ ಈ ಮರುಕ್ಷಣದಲ್ಲಿ ಇವನು ನಷ್ಟಗೊಳಿಸ್ತಾ ಇದ್ದ. ಅಂತಹ ಒಂದು ದುಸ್ಥಿತಿಯಿಂದ ಬದುಕಿಗೆ ನಾವು ಅರ್ಥವೇ ಇಲ್ಲ ಅಂತ ಸಾಯುವ ಸ್ಥಿತಿ ಬಂದಾಗ ನೀನು ಕಾಪಾಡಿದೆ. ಹಾಗಾಗಿ ನಾವು ಏನ್ ಸೇವೆ ಮಾಡಬೇಕು? ಕರವಾಮ ಕಿಂ ಅನುಷಾಧಿ, ಕಿಂ ಕರವಾಮ, ಏನ್ ಮಾಡ್ಬೇಕು ನಾವು? ಅನುಷಾಧಿ, ನಮ್ಮನ್ನ ಆದೇಶಿಸು ಅಂತ ಮನುಗಳು ಕೂಡ ಕೇಳಿದ್ರು. ಆ ನಂತರ ಪ್ರಜಾಪತಿಗಳು ಕೂಡ ನೀನು ನಮಗೆ ಎಷ್ಟು ಉಪಕಾರ ಮಾಡಿದ್ದಿ ಅಂದ್ರೆ, ನಾವು ಪ್ರಜಾವರ್ಗನ್ನ ಸೃಷ್ಟಿ ಮಾಡ್ಲಿಕ್ಕೋಸ್ಕರ ಆದಿಷ್ಟರಾದವರು, ಇವನು ತಡೆದು ನಿಲ್ಲಿಸಿದ್ರಿಂದ ನಮಗೆ ಒಳ್ಳೆಯ ಜ್ಞಾನ ತಂತು ಬೆಳೆಸುವುದಕ್ಕೆ ಬೇಕಿರುವ ಶಕ್ತಿಯನ್ನ ನಾವು ಕಳ್ಕೊಂಡೆವು. ನೀನು ಯಾವಾಗ ಇವನನ್ನ ನಾಶ ಮಾಡಿದ್ಯೋ ಆವಾಗ ಜಗತ್ತಿಗೆ ಅತ್ಯಂತ ಮಂಗಳವಾದ ಜಗನ್ಮಂಗಲಂ ಸತ್ವಮೂರ್ತೇರವತಾರಃ ಅಂತ ರಕ್ಷಣೆ ಆಯಿತು ಅನ್ನೋದನ್ನು ನಾವು ನೋಡಿದ್ವಿ. ಮುಂದೆ ಗಂಧರ್ವರು ಸ್ತೋತ್ರ ಮಾಡ್ತಾ ಇದ್ದಾರೆ. ವಯಂ ವಿಭೋ ತೇ ನಟನಾಟ್ಯ ಗಾಯಕ. ಇದಾಗಿದ್ಯಾ? ಓ, ಬೇತಾಳಗಳ ಹಿಡ್ದಿಲ್ಲ. ಹಾ, ನಿನ್ನ ನಮ್ಮ ನಟನೆ, ಅಭಿನಯ, ನಾಟ್ಯ, ಸಂಗೀತ, ವಾದ್ಯ ಇದೆಲ್ಲದಕ್ಕೂ ಕೂಡ ಅವರು ತಡೆ ಒಡ್ಡಿ ಬಿಟ್ಟಿದ್ರು. ನಾವ್ ಯಾವುದು ಹಾಡುವ ಹಾಗಿಲ್ಲ, ಕುಣಿಯುವ ಹಾಗಿಲ್ಲ, ಕೇಳುವ ಹಾಗಿಲ್ಲ. ಯಾಕೆಂದ್ರೆ ಹಾಡಿದ್ರೆ ಸಂಗೀತ ಅನ್ನೋದು ನಮ್ಮ ವ್ಯವಸ್ಥೆಯಲ್ಲಿ ಅದು ಸಹಜವಾಗಿ ಬಂದದ್ದು. ಆದ್ರೆ ಅವನದನ್ನ ಹಾಡ್ಲಿಕ್ಕಿಲ್ಲ, ಅದು ನಮ್ಮ ಕಾನೂನಿನ ಪ್ರಕಾರ ಹರಾಮ್, ಅದನ್ನ ಯಾರೂ ಕೂಡ ಹೇಳುವ ಹಾಗಿಲ್ಲ ಅಂತ ಅವನು ನಿಷೇಧ ಮಾಡಿ ಬಿಟ್ಟಿದ್ದ. ಆದ್ರೆ ಯಾವಾಗ ಆ ದುರ್ಮಾರ್ಗಿಗೆ ನೀನು ಕೊನೆಯನ್ನ ಒದಗಿಸಿದೆಯೋ, ತನ್ನ ವಶದಲ್ಲಿ ಇಟ್ಕೊಂಡು ನಮ್ಮನ್ನೆಲ್ಲ ಆಟ ಆಡಿಸ್ತಾ ಇದ್ದವನಿಗೆ ಕೊನೆ ತಂದಿಯೋ, ಆವಾಗ ನಮಗೆ ಕ್ಷೇಮ ಉಂಟಾಯಿತು. ನಾವು ಆಕಾಶ ಮಾರ್ಗದಲ್ಲಿ ನಮ್ಮ ಪಾಡಿಗೆ ನಾವು ನಮ್ಮ ಕರ್ತವ್ಯವನ್ನು ನಿರ್ವಹಿಸುವುದಕ್ಕಾಗಿ ಆಕಾಶದಲ್ಲಿ ಓಡಾಡ್ತಾ ಇದ್ರೆ ಇವನು ಬಹಳ ಉಪದ್ರ ಕೊಟ್ಟು ದಾರಿಯನ್ನೇ ಸ್ಥಗನಗೊಳಿಸಿ ಬಿಟ್ಟಿದ್ದ. ಹಾಗೆ ನಿನ್ನ ಸೇವೆ ಮಾಡ್ತಾ ಇದ್ದಂತಹ ನನ್ನ ಸೇವಕರಿಗೆಲ್ರಿಗೂ ಕೂಡ ಇವನು ತನ್ನ ಕೆಲಸಕ್ಕಾಗಿ ನಮ್ಮವರನ್ನೆಲ್ಲ ಬಳಸಿಕೊಂಡ. ನಾವು ಮಾಡಬೇಕಾದ ಕೆಲಸಗಳೆಲ್ಲ ನಿಂತು ಹೋಗಿತ್ತು. ಸಂಖ್ಯಾಶಾಸ್ತ್ರದಲ್ಲಿ ವಿನೋದವನ್ನ ಅನುಭವಿಸುವ 25ನೇ ತತ್ವವಾದವೋ ನರಸಿಂಹನೇ, ಅವನನ್ನು ನೀನು ಪಂಚಭೂತಗಳಲ್ಲಿ ನೆಲೆಗೊಳ್ಳುವಂತೆ ಮಾಡಿದಿ. ನಾವು ಮನುಷ್ಯರು, ಪ್ರಾಣಿಗಳು, ಪಕ್ಷಿಗಳು, ಕಿಮ್ಮಿಗಳು ಏನು ಅಂತ ಗೊತ್ತಾಗದ ಹಾಗೆ ದುಷ್ಟಪುರುಷ ನಮ್ಮನ್ನ ಕುಪುರುಷನಾಗಿ ಕೆಟ್ಟ ಸ್ಥಿತಿಯಲ್ಲಿ ತಂದು ನಿಲ್ಲಿಸಿದ. ಅವನನ್ನು ಸಂಹರಿಸುವ ಮೂಲಕ ನೀನು ಬದುಕಿಗೆ ಅರ್ಥವನ್ನ ಕೊಟ್ಟೆ ಅಂತ ಇಷ್ಟು ದೇವತೆಗಳು ಬೇರೆ ಬೇರೆ ರೀತಿಯಿಂದ
ಭಗವಂತನನ್ನ ಸ್ತುತಿಗೈಯುವ ಮಧ್ಯದಲ್ಲಿ ವೇತಾಳಗಳು ಪ್ರಾರ್ಥನೆ ಮಾಡ್ತಾ ಇದ್ದಾವೆ. ವೇತಾಳ ಊಚುಹು ಸಭಾಸು ಸತ್ರೇಷು ತವಾಮಲಂ ಯಶೋ ಗೀತ್ವಾ ಸಪರ್ಯಾನ್ ದಿಷ್ಟ್ಯಾ ಹತಸ್ತೆ ಭಗವನ್ ಯಥಾಮಯಃ. ಭಗವಂತನೇ, ನಾವು ಯಜ್ಞಗಳಲ್ಲಿ ನಿನ್ನ ನಿರ್ಮಲವಾದ ಕೀರ್ತಿಯನ್ನ ಹೇಳಲಿಕ್ಕೋಸ್ಕರ ನಿಯುಕ್ತರಾದವರು. ನಮ್ಗೆ ಬೇತಾಳಗಳು ಅಂದ್ರೆ ಒಂಥರ ಭೂತ ಪ್ರೇತ ಪಿಶಾಚಿಗಳ ಮಧ್ಯದಲ್ಲಿ ಒಂದು ಅಂತ ನಾವು ಅನ್ಕೊಳ್ತೇವೆ. ಆದ್ರೆ ಅವರು ಹೇಳುವ ಶಬ್ದಗಳನ್ನ ಗಮನಿಸಿ, ಗೀತ್ವಾ ಸಪರ್ಯಾಂ ಮಹತೀಂ ಲಭಾಮಹೇ. ಮಹತೀಂ ಗೀತಾಂ ಗೀತ್ವಾ, ನಿನ್ನ ಬಗೆಗೆ ಹಾಡಿ ನಮಗೆ ಬೇರೆ ಬೇರೆ ಯಜ್ಞ ಸಭೆಗಳಲ್ಲಿ ನಿನ್ನನ್ನ ಪ್ರಚಾರ ಮಾಡುವುದು, ನಿನ್ನ ಬಗೆಗೆ ಲೋಕದಲ್ಲಿ ಅರಿವು ಉಂಟು ಮಾಡುವುದು ನಮ್ಮ ಕರ್ತವ್ಯವಾಗಿತ್ತು. ಅದರಿಂದ ನಮಗೆ ತುಂಬಾ ಮರ್ಯಾದೆ ಇತ್ತು. ಆದ್ರೆ ಇವನು ಬಂದು ದುಷ್ಟ ನಮ್ಮನ್ನು ಬೇಡದ ವ್ಯಸನಗಳಿಗೆಲ್ಲ ಹಚ್ಚಿ ಕೊಳೆತ ಮಾಂಸವನ್ನೇ ತಿನ್ನುವಂತೆ ಮಾಡಿ, ನಾವು ನಿಜವಾಗಿ ಈಗ ಯಾವ ಅರ್ಥದಲ್ಲಿ ಬೇತಾಳುಗಳು ಅಂತ ನಮ್ಮನ್ನು ಬೈತಾರೆ, ಆ ರೀತಿ ಮಾಡಿದವನೇ ಇವನು. ನಮ್ಮ ನೈಜ ಬದುಕನ್ನ ನಷ್ಟಗೊಳಿಸಿದವನು, ನಮ್ಮ ಮೂಲ ಸಂಸ್ಕೃತಿಯನ್ನು ಬಲಿ ಕೊಟ್ಟವನು. ಹಾಗಾಗಿ ದುರ್ವ್ಯಸನಗಳಿಗೆ ಈಡು ಮಾಡಿ ದೊಡ್ಡ ರೋಗದಂತೆ ನಾವೇ ಸಮಾಜಕ್ಕೆ ಅತ್ಯಂತ ರೋಗ ಅನ್ನುವ ಹಾಗೆ ನಮ್ಮನ್ನ ಬಲಿ ಕೊಟ್ಟು ಬಿಟ್ಟ. ಈಗ ನಿನ್ನಿಂದ ಹತನಾಗಿದ್ದಾನೆ. ದಿಷ್ಟ್ಯಾ ಹತಸ್ತೆ ಭಗವನ್ ಯಥಾಮಯ. ರೋಗ ಪರಿಹಾರಕ್ಕಾಗಿ ಮದ್ದು ಕೊಟ್ಟಾಗ ಹೇಗೆ ರೋಗ ಇಡೀ ಏನಾಯ್ತು, ಇನ್ನೊಂಚೂರು ಯಥಾ ಆಮಯ ಕಿಂ ಭೋಃ ಆಂ ಉಚ್ಯತಾಂ ಅನಂತರಂ ದೂರವಾಣಿಂ ಕರೋಮಿ. ವ್ಯಸನಗಳನ್ನು ಹಚ್ಚಿ ನಮ್ಮ ನೈಜ ಬದುಕನ್ನು ನಷ್ಟಗೊಳಿಸಿದವನಿಗೆ ನೀನು ಸರಿಯಾಗಿ ಶಿಕ್ಷೆಯನ್ನ ಕೊಟ್ಟು ಪೀಡೆಯನ್ನು ತಪ್ಪಿಸಿ ಈಗ ರೋಗವೊಂದು ಪರಿಹಾರ ಆಗುವುದಕ್ಕೆ ಮದ್ದು ಕೊಟ್ರೆ ಹೇಗೆ ಅದು ಮತ್ತೆ ಬದುಕು ಸುಕರವಾಗುತ್ತೋ ಹಾಗೆ ನಾವು ಸುಕರರಾಗಿದ್ದೇವೆ. ವಯಮೀಶ ಕಿನ್ನರಗಣಸ್ತವಾನುಗಾಹ ದಿತಿಜೇನ ವಿಷ್ಟಿಮಮುನಾ ಸುಕಾರಿತಾಹ ಭವತಾ ಹರೇನು ಭಜನೋಪಸಾದಿತೋ ನರಸಿಂಹನಾಥ ವಿಭವಾಯ ನೋ ಭವ. ನಾವು ಕಿನ್ನರರು. ನರಾಹ ಕಿಂ, ನೀವು ಮನುಷ್ಯರೋ, ಮನುಷ್ಯರ ಹಾಗೆ ಕಾಣ್ತಾ ಇರ್ತೀರಿ. ಅರ್ಧ ಶರೀರ ಪ್ರಾಣಿಗಳದ್ದಿರುತ್ತೆ, ಅರ್ಧ ಶರೀರ ಮನುಷ್ಯರದ್ದಿರುತ್ತೆ. ಮನುಷ್ಯರಿಗೆ ಹತ್ತಿರವಾದ ಶರೀರ ಉಳ್ಳವರು ನಿನ್ನ ಸೇವಕರು ನಾವು. ದೈತ್ಯ ಬಲಾತ್ಕಾರದಿಂದ ನಮ್ಮನ್ನ ಬಿಟ್ಟಿ ಸೇವೆಗೆ ಹಚ್ಚಿದ್ದ. ನಮ್ಗೆ ಸಂಬಳ ಕೊಡ್ತಿರ್ಲಿಲ್ಲ. ಪ್ರಾಣ ತೆಗಿಲಾ ಕೆಲಸ ಮಾಡ್ತೀರಾ ಅಂತ ನಮ್ಮನ್ನ, ಆ ಶಬ್ದ ಗಮನಿಸಿ, ಅದಕ್ಕೊಂದು ಪದ ಇದೆ ಅಲ್ಲಿ, ವಿಷ್ಟಿಂ ದಿತಿಜೇನ ವಿಷ್ಟಿಂ ಕಾರಿತಾಹ. ವಿಷ್ಟಿ ಅಂದ್ರೆ ಬಿಟ್ಟಿ ಕೆಲಸ ಮಾಡಿಸುವುದು ಅಂತ. ಸಂಬಳ ಕೊಡದೆ ಕೆಲಸ ಮಾಡಿಸುವುದನ್ನ ಬಿಟ್ಟಿ ಅಂತ ನಾವು ಕನ್ನಡದಲ್ಲಿ ಏನ್ ಹೇಳ್ತೇವೆ, ಅದು ಸಂಸ್ಕೃತದ ವಿಷ್ಟಿ ಶಬ್ದದಿಂದ ಬಂದಿರುವಂತಹದ್ದು. ಬಿಟ್ಟಿ ಸೇವೆ ಮಾಡಿಸ್ಕೊಳ್ತಿದ್ದ. ನಮಗೆ ಸ್ವಾತಂತ್ರ್ಯವೇ ಇರಲಿಲ್ಲ, ಜೀತದಂತೆ ನಮ್ಮನ್ನ ದುಡಿಸಿಕೊಂಡು ಅವನನ್ನ ನೀನು ಕೊಂದಾಗ ಈಗ ನಾವು ಸ್ವತಂತ್ರರಾಗಿದ್ದೇವೆ, ನಮ್ಮ ಬದುಕನ್ನು ನಾವು ಕಟ್ಟಿಕೊಳ್ತಾ ಇದ್ದೇವೆ. ತ್ವಯಾ ಅಪಸಾದಿತ, ನೀನು ಅವನನ್ನ ಅಪಹರಿಸಿ ಬಿಟ್ಟೆ ಅಥವಾ ಅವನ ಜೀವವನ್ನ ತೆಗೆದು ಬಿಟ್ಟೆ. ಓ ನರಸಿಂಹಸ್ವಾಮಿಯೇ, ನೀನು ನಮಗೆ ಮಂಗಳವನ್ನ ಉಂಟು ಮಾಡ್ತಾ ಇರು. ಹೀಗೆ ಮತ್ತೆ ಮತ್ತೆ ನಾವು ಮಂಗಳ ಬದುಕನ್ನ ಕಾಣುವಂತೆ ನೀನು ಅನುಗ್ರಹಿಸು. ವಿಷ್ಣು ಪಾರ್ಷದಾ ಊಚುಹು ಅದೈತ್ಯ ತದ್ಧರಿ ನರರೂಪಮದ್ಭುತಂತೆ ಸರ್ವಲೋಕ ಶರ್ಮ
ಋಷಿಕರ ಈಶ ವಿಪ್ರಶಾಪಾತ್ ತಸ್ಯೇದಂ. ಪಾರ್ಷದರು ಅಂದ್ರೆ ನಂದ, ಸುನಂದ, ಚಂಡ, ಪ್ರಚಂಡ, ಗರುಡ, ಕಮಲೇಕ್ಷಣ, ಕುಮುದೇಕ್ಷಣ ಅಂತ ಒಂದು 8 ಜನ 8 ದಿಕ್ಕುಗಳಿಗೆ 4 ದಿಕ್ಕುಗಳಲ್ಲಿ 2 ಜನ ಕಾಯ್ತಿರ್ತಾರೆ. ಅವರು ವಿಷ್ಣು ಪಾರ್ಷದರು ಅಂತ. ಅವರು ಅದ್ಯ ಏತತ್ ಹರಿನರ ರೂಪಂ, ಹರಿ ನರ ರೂಪಂ, ನರಹರಿ ರೂಪ ಅನ್ನೋದನ್ನು ಉಲ್ಟವಾಗಿ ಹೇಳಿದ್ರು. ನೀನು ತೊಟ್ಟಂತಹ ನರಸಿಂಹ ರೂಪ ಅದ್ಭುತಂ, ಅದು ಅತ್ಯಂತ ಅದ್ಭುತವಾದ, ಸರ್ವಲೋಕಕ್ಕೂ ರಕ್ಷಕ ನೀನು, ಸರ್ವಲೋಕಕ್ಕೂ ಸುಖವನ್ನ ಕೊಡುವವನು ನೀನು. ನಾವು ಇವತ್ತು ನಿನ್ನನ್ನು ಕಂಡಿದ್ದೇವೆ. ಹಿರಣ್ಯಕಶಿಪು ನಿಜವಾಗಿ ಅವನು ಕೂಡ ನಮ್ಮ ಮಧ್ಯೆಯಲ್ಲಿ ಒಬ್ಬ ಸೇವಕನಾಗಿದ್ದವ. ಮುನಿಗಳ ಶಾಪಕ್ಕೆ ಒಳಗಾಗಿ ಹೀಗೆ ಆಸುರಿ ಭಾವದಿಂದ ನಿನ್ನ ವಿರುದ್ಧ ನಿಂತಿದ್ದಾನೆ. ಯಾಕಂದ್ರೆ ಅವನು ಜಯ ವಿಜಯರೇ ಅಲ್ವ ಅವರೆಲ್ಲ. ಹಾಗಾಗಿ ಅವರ ಕ್ಲಾಸ್ಮೇಟ್ಸ್ಗಳು ಮಾತಾಡ್ತಾ ಇದ್ದಾರೆ, ನಮ್ಮೊಟ್ಟಿಗೆ ಚೆನ್ನಾಗಿದ್ದ, ನಾವೆಲ್ಲ ಆರಾಮಾಗಿದ್ವಿ, ಆದ್ರೆ ಏನೋ ಒಂದು ದುರ್ದಶೆ, ಕೆಟ್ಟ ಪರಿಸ್ಥಿತಿಯಲ್ಲಿ ಅವನು ದಾರಿ ತಪ್ಪಿಬಿಟ್ಟ. ಅಸುರಾವೇಶದಿಂದ ಬಳಲಿ ಹೀಗೆ ಮುನಿಗಳಿಗೆ ಅಪಾಯ ಒಡ್ಡಿ ಅಪರಾಧ ಗೈದು ಅಪವಾದಕ್ಕೀಡಾಗಿ ಕೆಳಕ್ಕೆ ತಳ್ಳಲ್ಪಟ್ಟ. ಆದ್ರೆ ಈಗ ನೀನು ಅವನನ್ನ ಸಂಹರಿಸಿ ತೋರಿದ ಅನುಗ್ರಹ ಇದು ನಿಜವಾಗಿಯೂ ಕೂಡ ನಿನ್ನಿಂದ ಮಾತ್ರ ಸಾಧ್ಯ, ಹೀಗೆ ಪ್ರೀತಿ ತೋರಿಸ್ಲಿಕ್ಕೆ. ಮತ್ತೆ ಮರಳಿ ಅವರನ್ನ ಕರೆತರುವುದಕ್ಕಾಗಿ ಅವರ ಮಾತೂ ಸುಳ್ಳಾಗದೆ ಋಷಿಗಳ ಮಾತಿಗೆ ತಡೆಬಾರದಂತೆ ನಡೆದುಕೊಂಡ ನಿನ್ನ ಈ ವಿಚಿತ್ರ ರೂಪಕ್ಕೆ ಎಷ್ಟು ನಾವು ತಲೆಬಾಗಿದ್ರು ಅದು ಕಮ್ಮಿನೇ. ನಿಧನಂ ಅನುಗ್ರಹಾಯ ವಿದ್ಮಃ, ನೀನು ಸಾವು ಕೊಟ್ಟೆ ಅಂದ್ರೆ ಅದು ಸಾವನ್ನ ಗೆದ್ದದ್ದು ಅಂತಾನೆ ಅರ್ಥ. ನೀನು ಮಾಡಿದ ಏನೇ ಕೆಲಸ ಅನುಗ್ರಹಕ್ಕೆ ಕಾರಣ ಆಗುತ್ತೆ ಅಂತ ವಿದ್ಮಃ ನಾವು ತಿಳಿದಿದ್ದೇವೆ. ನೀನು ಹಾಗೆ ನಮ್ಮವರನ್ನ ಬಿಟ್ಟು ಕೊಡುವವನಲ್ಲ ಅಂತ ಹೀಗೆ ಸ್ತುತಿ ಮಾಡಿದ. ಇಲ್ಲಿಗೆ ಶ್ರೀಮದ್ ಭಾಗವತೆ ಮಹಾಪುರಾಣೆ ಪಾರಮಹಂಸ್ಯಾಂ ಅಷ್ಟಾದಶ ಸಹಸ್ರಯಾಂ ಸಂಹಿತಾಯಾಂ ಐಯಾಸಿಕ್ಯಾಂ ಸಪ್ತಮ ಸ್ಕಂಧೆ ಅಷ್ಟಮೋಧ್ಯಾಯ, 8ನೇ ಅಧ್ಯಾಯ ಮುಗಿತಾಯ. ಅಲ್ಲಿಗೆ 8 ಅಧ್ಯಾಯಗಳು ಮುಕ್ತಾಯವಾಯಿತು. 9ನೆಯ ಅಧ್ಯಾಯದಲ್ಲಿ ಮತ್ತೆ ಮುಂದೆ ಪ್ರಹ್ಲಾದ ಹೇಗೆ ಭಗವಂತನಿಂದ ಅನುಗೃಹೀತನಾದ ಅನ್ನುವ ಮಾತುಗಳು ಬರ್ತವೆ. ನಾರದ ಉವಾಚ ಏವಂ ಸುರಾದಯ ಸರ್ವೇ ಬ್ರಹ್ಮರುದ್ರ ಪುರಸ್ಸರಾಃ ನೋಪೇತುಮುಪಶನ್ಮನ್ಯುಂ ಸಂಗ್ರಹಂ ಸುದುರಾಸತಂ. ನಾರದರು ಹೇಳ್ತಾರೆ, ನರಸಿಂಹ ಕ್ರೋಧ ರೂಪನಾಗಿ, ಕ್ರೋಧ ಕೃತ್ಕರ್ತ ಅಂತ ಅವನನ್ನ ಸ್ತುತಿ ಮಾಡ್ತಾರೆ. ಅವನು ಕ್ರೋಧವನ್ನ ಕಳೆಯುವವನು. ಅವನು ಹೇಗೆ ಕೋಪ ಮಾಡ್ಕೊಳ್ತಾನೆ? ಅವನ ಕಂಟ್ರೋಲ್ ಅಲ್ಲಿರುವ ಕೋಪ ಅನ್ನುವ ದೃಷ್ಟಿಯಿಂದ ಅವನು ಕೋಪಗೊಂಡದ್ದು ಹೊರತು ಕೈಕಾಲು ತಪ್ಪಿ ಮೈಯೆಲ್ಲ ಕೆಂಪಾಗಿ ಕಾಲೆಲ್ಲ ನಡುಗಿ ತಲೆಯೆಲ್ಲ ತಿರುಗಿ ಪಕ್ಕದವರನ್ನು ನಡುಗಿಸಿ ತಿರುಗಿಸಿ ಮಾಡುವಂತಹ ಕೋಪ ಅಲ್ಲ ಅದು. ಅದು ಸಹಜ ಕೋಪ ಮತ್ತು ಸರಳ ಕೋಪ. ಆ ಕೋಪಕ್ಕೆ ಫಲ ಇದೆ. ಕೋಪದಿಂದ ಎಡವಟ್ಟಿಲ್ಲ. ನಮ್ದು ಎಡವಟ್ಟು ಇಲ್ಲ, ಬಲವಟ್ಟು ಇರಲ್ಲ. ಎಲ್ಲ ಕಡೆ ಮುಟ್ಟುವ ತನಕ, ಅದನ್ನ ಹಾಳಾಗುವ ತನಕನೂ ಆ ಸಿಟ್ಟನ್ನು ತೋರಿಸ್ತಾನೆ ಇರ್ತೇವೆ. ದೇವರ ಸಿಟ್ಟು ಹಾಗೆ ಕಾಣಿಸಿತಂತೆ ಮೇಲ್ನೋಟಕ್ಕೆ. ಬ್ರಹ್ಮ ರುದ್ರ ಪುರಸ್ಸರಾಹ ನ ಉಪೇತು ಮಶಕನ್. ಆ ಸಿಟ್ಟಿನ ಕೊನೆಯನ್ನು ಅವರಿಗೆ ನೋಡ್ಲಿಕ್ಕೆ ಆಗ್ಲಿಲ್ಲ. ನರಸಿಂಹನ ಬಳಿಗೆ ಬರ್ಬೇಕಾದ್ರೆ ಕೋಪ ಮಾಡ್ಕೊಂಡು ಕೂರ್ತಿದ್ದವನ ನಿಡುಸುಯ್ದ ಸ್ಥಿತಿಗೆ ಎಲ್ಲ ಹಿಂದೆ ಸರಿದು ಬಿಟ್ರಂತೆ. ಏನಪ್ಪಾ ಇವನಿಷ್ಟು ಕೋಪ ಮಾಡ್ಕೊಳ್ತಾ ಇದ್ದಾನೆ, ಇವನನ್ನ ಸಮಾಧಾನ ಮಾಡುದು ಹೇಗೆ, ಇವನನ್ನ ನಮ್ಮ ಪರವಾಗಿ ಯೋಚಿಸುವಂತೆ ಮಾಡುವುದು ಹೇಗೆ ಅಂತ ಯಾರು ಹತ್ರ ಹೋಗ್ಲಿಕ್ಕೆ ಹೆದರಿದ್ರು. ಸುದುರಾಸದಂ, ದುರಾಸದ ಅಂತಂದ್ರೇನೆ ಕಷ್ಟ, ಸುದುರಾಸದ ಕಷ್ಟಾತಿ ಕಷ್ಟ. ಅಂತಹ ಮನ್ಯು ಸಂಗ್ರಹಂ, ಮನ್ಯುವನ್ನ ತಗ್ಗಿಸುವುದಕ್ಕೆ ಸಾಧ್ಯವೇ ಆಗ್ಲಿಲ್ಲ. ಸಾಕ್ಷಾತ್ ಶ್ರೀ ಪ್ರೇಷಿತಾ ದೇವೈ ದೃಷ್ಟ್ವಾ ತನ್ಮಹದದ್ಭುತಂ. ದೇವತೆಗಳೆಲ್ಲರೂ ಕೂಡ ಅಮ್ಮನನ್ನು ಹೋಗಿ, ನೀನೇ ಹೋಗಪ್ಪ ಯಜಮಾನನ ಸಮಾಧಾನ ಮಾಡು, ನಮ್ ಕೈಯಲ್ಲಿ ಇನ್ ಮುಂದೆ ಇವನನ್ನು ಹೀಗೆಲ್ಲ ಸಹಿಸ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ, ಅಪ್ಪನನ್ನೊಂಚೂರು ತಣ್ಣಗಾಗ್ಲಿಕ್ಕೆ ಹೇಳು, ನೀನೇ ಏನಾದ್ರೂ ಮಾಡಿ ಮಂತ್ರಾಚಾರಣೆ ಮಾಡಿ ಅವನನ್ನ
ಸಮಾಧಾನ ಪಡಿಸು ಅಂತ ಸಾಕ್ಷಾತ್ ಶ್ರೀಹಿ ದೇವೈಹಿ ಪ್ರೇಷಿತ. ಸಾಕ್ಷಾತ್ ಶ್ರೀಯನ್ನೇ ದೇವತೆಗಳು ಕಳುಹಿಸಿದ್ರು. ದೃಷ್ಟ್ವಾ ತನ್ಮಹದದ್ಭುತಂ, ಈ ಅದ್ಭುತಕ್ಕೆ ಮತ್ತೊಂದು ಅದ್ಭುತವೇ ಎದುರುಗಡೆ ಗೋಡೆಯಾಗಿ ನಿಲ್ಬೇಕು ಹೊರತು ನಾವ್ಯಾರಾದ್ರೂ ಹೋದ್ರೆ ಸುಟ್ಟು ಭಸ್ಮವಾಗಿ ಹಾತೆಯಂತೆ ಹೊತ್ತಿ ಹೋಗ್ತೇವೆ. ಹಾಗಾಗಿ ನೀನೇ ಸರಿ ಇದಕ್ಕೆ ಅಂತ ಅಮ್ಮನನ್ನೇ ಕಳುಹಿಸಿದ್ರು. ಆದ್ರೆ ಅವಳು ಹೇಳಿದ್ಲು, ಅಯ್ಯಪ್ಪ ಇಷ್ಟು ಸಿಟ್ಟು ನಮ್ಮ ಮನೆಯವರದನ್ನ ನಾನು ಯಾವ ನೋಡಿಲ್ಲ. ಕೋಪದ ತುಂಡುಗಳೇ ಕಿಡಿಗಿಡಿ ಗಿಡಿಗಿಡಿ ಗಿಡಿಯಾಗಿ ಸಿಡಿತಾ ಇದೆ. ಹಾಗಾಗಿ ಇದನ್ನ ಸಹಿಸ್ಲಿಕ್ಕೆ ನನ್ನ ಹತ್ರವೂ ಆಗ್ತಾ ಇಲ್ಲ. ನೋಪೇಯಾಯ ಶಂಕಿತ, ಹೋಗ್ಲೇ ಇಲ್ಲಂತೆ, ಹತ್ತಿರಕ್ಕೆ ಹೋಗ್ಲಿಲ್ಲ ಅಂತ ಅವಳು, ಹಾಗೆ ದೂರದಲ್ಲಿ ನಿಂತು ಬಿಟ್ಲಂತೆ. ಪ್ರಹ್ಲಾದಂ ಪ್ರೇಷಯಾಮಾಸ ಬ್ರಹ್ಮಾವಸ್ಥಿತ ಮಂತಿಕೆ ತಾತ ಪ್ರಶಮಯೋಪೇಹಿ ಸ್ವಪಿತ್ರೇ ಕುಪಿತಂ ಪ್ರಭುಂ. ಮನೆಯಲ್ಲಿ ಸ್ವಲ್ಪ ಗಲಾಟೆ ಆದ್ರೆ ಜೋರಾಗಿ, ಯಾರು ಮಾತಾಡಲ್ಲ ಅಂದ್ರೆ ಸಣ್ಣ ಮಗುವನ್ನ ಕಳಿಸ್ಬಿಡುದು. ಅದು ಹೋಗಿ ಪೆ ಅನ್ನತ್ತೆ. ಆವಾಗ ಎಲ್ಲ ಶಾಂತ ಆಗ್ಬಿಡುತ್ತೆ. ಹಾಗೆ ಪ್ರಹ್ಲಾದನನ್ನ ಬಿಟ್ರು. ಸೀದಾ ಅದು ಹೋಯ್ತು ಜಗದಪ್ಪನತ್ರ ಹೋಗಿ. ಯಾರು ಬ್ರಹ್ಮಾವಸ್ಥಿತ ಮಂತಿಕೆ, ಮಗು ಹೋಗು, ನಿಮ್ಮ ಅಪ್ಪ ಯಾಕೋ ತುಂಬಾ ಕೋಪ ಮಾಡ್ಕೊಂಡಿದ್ದಾನೆ, ಸ್ವಲ್ಪ ಸಮಾಧಾನ ಮಾಡಿ ಬಾ ಅಂತ ಎಲ್ರೂ ಸೇರಿ ಅವನನ್ನು ಫುಸ್ಲಾಯಿಸಿ, ನೀನ್ ಹೋಗು, ನಿನ್ನತ್ರ ಆಗುವ ಕೆಲಸ ಇದು. ನಾವ್ಯಾರಾದ್ರೂ ಹೋದ್ರೆ ಇನ್ನೂ ಸಿಟ್ಟು ಜಾಸ್ತಿ ಆಗಿ ಸಿಡಿದು ಪಕ್ಕದ ಮನೆಗೆಲ್ಲ ಗೊತ್ತಾಗ್ಬಿಡುತ್ತೆ. ನೀನೇ ಹೋಗಿ ಏನಾದ್ರೂ ಮಾಡಿ ಆ ಅಪ್ಪನನ್ನ ಸಮಾಧಾನ ಮಾಡು ಅಂತ ಇದು ಪ್ರಹ್ಲಾದನನ್ನೇ ಕಳುಹಿಸಿದ್ರಂತೆ. ಅದು ಪುಟ್ಟು ಮಗು. ತಥೇತಿ ತಶನಕೈರಾಜನ್ ಮಹಾಭಾಗವತೋರ್ಭಕ ಉಪೇತ್ಯ ಭುವಿಕಾಯೇನ ನನಾಮ ವಿಧೃತಾಂಜಲಿ. ಆಯ್ತು ಬ್ರಹ್ಮಾದಿಗಳನ್ನ ಆಯ್ತು ಅಂತ ತಲೆ ಅಲ್ಲಾಡಿಸಿ ಶನಕೈ ನಿಧಾನಕ್ಕೆ ನಡ್ಕೊಂಡು ನರಸಿಂಹನ ಬಳಿ ಸಾರಿತು. ಮಹಾಭಾಗವತಃ, ಈ ಹುಡುಗ ಏನು ಸಾಮಾನ್ಯ ಅಲ್ಲ, ಆದ್ರೆ ಅರ್ಭಕಃ, ಅತ್ಯಂತ ಪುಟ್ಟ ಹುಡುಗ. ಅರ್ಭಕಃ ಮಹಾಭಾಗವತಃ. ಸೀದಾ ಹೋಗಿ ಕಾಲಬುಡದ ತನಕವೂ ಕೂಡ ಉದ್ದಂಡ ನಮಸ್ಕಾರ ಮಾಡಿದ. ಕೈ ಮುಗಿದ, ಮೊದಲು ಕೈ ಎತ್ತಿದ, ಹಾಗೆ ಅಡ್ಡ ಬೀಳುವುದು ಅಂತ ಹೇಳ್ತಾರಲ್ಲ, ಹಾಗೆ ಅವನು ಅಡ್ಡಕ್ಕೆ ಬಿದ್ದ, ಕಾಲಬುಡಕ್ಕೆ ಬಿದ್ದ, ಮೈ ಚಾಚಿ ನಮಸ್ಕಾರ ಮಾಡಿದ. ಪೂರ್ತಿ ವಿಧೃತಾಂಜಲಿ, ಎರಡೂ ಕೈಗಳನ್ನ ಪಾದದ ತನಕ ಚಾಚಿ, ಈ ಪಾದದ ಅವನ ಪಾದದಿಂದ ಭಗವಂತನ ಪಾದದ ತನಕ ಮೈಡೀ ನೆಲಕ್ಕೆ ತಾಗಿರಬೇಕು ಅನ್ನುವ ರೀತಿಯಲ್ಲಿ ಅವನ ಮುಂದೆ ಮೈ ಚಾಚಿದ. ಸ್ವಪಾದ ಮೂಲೆ ಪತಿತಂ ತಮರ್ಭಕಂ ವಿಲೋಕ್ಯ ದೇವ ಕೃಪಯಾ ಪರಿಪ್ಲುತ ಉತ್ಥಾಪ್ಯ ತಚ್ಛ್ರೀಶ್ಚ ದದಾತ್ ಕರಾಂಬುಜಂ ಕಲಾಹಿ ನಿರ್ದುಷ್ಟ ಧಿಯಾಂ ಕೃತಾಭಯಂ. ಪುಟ್ಟ ಹುಡುಗ ಕೈಯೆತ್ತಿ ಪಾದದ ಬುಡಕ್ಕೆ ಬಿದ್ದಾಗ ದೇವ ಕೃಪೆ ಕರಗಿ ನೀರಾಯಿತು. ತಡಿಲಿಕ್ಕಾಗ್ಲಿಲ್ಲ. ಯಾರೇ ಎಷ್ಟೇ ಕೋಪಿದ್ರು ಪೂರ್ತಿ ಅಡ್ಡ ಚಾಚಿ, ಅಂದ್ರೆ ತನ್ನ ಸರ್ವಸ್ವವನ್ನು ತ್ಯಾಗ ಮಾಡಿದ್ರೆ ಮಾತ್ರ ಹಾಗೆ ನಮಸ್ಕಾರ ಮಾಡ್ಲಿಕ್ಕಾಗುತ್ತೆ. ಇಲ್ಲ ಅಂದ್ರೆ ಎಲ್ಲರಿಗೂ ಹಾಗೆ ಸಿಕ್ಕದವರಿಗೆಲ್ಲ ಉದ್ದಂಡ ನಮಸ್ಕಾರ ಮಾಡ್ಲಿಕ್ಕೆ ಮನಸ್ಸು ಬರುತ್ತಾ? ಬರಲ್ಲ. ಅಂಥ ಒಂದೇನೋ ಪ್ರೀತಿ ವಿಶ್ವಾಸ ಅವರಲ್ಲಿ ಇದ್ದಾಗ ಮಾತ್ರ ಹಾಗೆ ನಮಸ್ಕಾರ ಮಾಡ್ಲಿಕ್ಕಾಗುತ್ತೆ. ಅದು ಯೋಚನೆ ಮಾಡದೆ. ಈಗ ಕೆಲವೊಂದ್ ಸರ್ತಿ ಕಾರ್ಯ ಸಾಧನೆಗೋಸ್ಕರ ನಮಸ್ಕಾರ ಮಾಡುದಿರುತ್ತೆ. ಕೆಲವರು ಕಾಲು ಹಿಡಿದು ಆಮೇಲೆ ಎದ್ದಾಗ್ಲೇ ಗೊತ್ತಾಗೋದು ಅವ್ರು ಯಾಕೆ ನಮಸ್ಕಾರ ಮಾಡಿದ್ರು ಅಂತ. ಇವ್ನು ಬಿದ್ದಾಗ ತಲೆ ಬಿಸಿ ಆಗುತ್ತೋ, ಇವ್ನು ನಮಸ್ಕಾರ ಮಾಡಿದ್ ನಮಸ್ಕಾರಕ್ಕಲ್ಲ, ಕಾಲು ಹಿಡಿದು ಎಳಿಲಿಕ್ಕೆ ಅಂತ. ಆದ್ರೆ ಹಾಗಿರ್ಲಿಲ್ಲ ಇಲ್ಲಿ ನಮಸ್ಕಾರ, ಅದು ಶರಣಾಗತಿಯ ಭಾವ ಇತ್ತು. ಹಾಗಾಗಿ ತಕ್ಷಣವೇ ಅವನ ಭುಜವನ್ನ ಎರಡನ್ನು ಹಿಡಿದು ತಕ್ಷಣ ಎಬ್ಬಿಸಿ ಅಭಯ ಮಾಡುವ, ಎಂತಹ ರಾಕ್ಷಸರನ್ನ ಕೂಡ ನಿಗ್ರಹಿಸುವಂತಹ ಕೈಗಳಿಂದ ಆತನ ತಲೆಯನ್ನ ಹಿಂದಕ್ಕೆ ಪೂಸಿ ತಲೆಯ ಮೇಲೆ ಕರಕಮಲಗಳನ್ನಿಟ್ಟು ಕೃತ ಅಭಯಂ, ಅವನಿಗೆ ಧೈರ್ಯವನ್ನ ತುಂಬಿದ. ಬೇರೆಯವರೆಲ್ಲ ಅಧೀರರಾಗಿ ದೂರದಲ್ಲಿ ಕಣ್ಕಂಡ್ಬಿಟ್ಟು ನೋಡ್ತಾ ಇದ್ರೆ, ಪುಟ್ಟ ಹುಡುಗ ಸೀದಾ ಅವ್ರ ಹತ್ರ ಹೋಗಿ ನಮಸ್ಕಾರ ಮಾಡಿದಾಗ ತನ್ನ ಶತ್ರುಗಳನ್ನ ನಿಗ್ರಹಿಸುವ ಕೈಗಳಿಂದಲೇನೆ ಅವನ ತಲೆ ಮೇಲೆ ಕೈ ಇಟ್ಟು ಅನುಗ್ರಹದ ರಕ್ಷೆಯನ್ನ ತೋರಿದ. ಸತತ್ಕರ ಸ್ಪರ್ಶ ಧುತಾಖಿಲಾಶುಭ ಸಪದ್ಯಭಿವ್ಯಕ್ತ ಪರಾತ್ಮ ದರ್ಶನ ತತ್ಪಾದ ಪದ್ಮಂ ಹೃದಯ ನಿರ್ವೃತೋ ದಧೌ ಋಷ್ಯತ್ತನು ಕ್ಲಿನ್ನ ಹೃದಶ್ರುಲೋಚನ.
ನರಸಿಂಹನ ಅಭಯಪ್ರದವಾದ ಕರಗಳೆರಡು ಹುಡುಗನ ತಲೆಯ ಮೇಲೆ ಅತ್ಯಂತ ಪ್ರೀತಿಯಿಂದ ಸವರಲಾಗಿ ಅಂತರ್ದರ್ಶನಕ್ಕೆ ಆಗಿದ್ದ ಸಕಲ ಪಾಪಗಳೂ ಕೂಡ ವಿಧೂತ ನುಚ್ಚು ನೂರಾಗಿ ಅವನ ಹೃದಯದ ಕಣ್ಣು ಅನಾಯಾಸವಾಗಿ ಯಾವಾಗ ತೆರೆದಾಗ್ಲೂ ದೇವರು ಕಾಣಬೇಕು ಅನ್ನುವಷ್ಟು ಸ್ವಚ್ಛವಾದ ಸ್ಥಿತಿಗೆ ತಲುಪಿತು. ಬಿಂಬ ದರ್ಶನವಾಯಿತು. ಸ್ವರೂಪದ ಆನಂದ. ಅಜ್ಞಾನಾಂ ಜ್ಞಾನದೋ ವಿಷ್ಣು ಜ್ಞಾನಿನಾಂ ಮೋಕ್ಷದಶ್ಚ ಸಹ ಆನಂದದಶ್ಚ ಮುಕ್ತಾನಾಂ ಸ ಏವೇಕೋ ಜನಾರ್ದನಃ ಅಂತ ಭಗವಂತನ ಆ ಗುಣಲಕ್ಷಣವನ್ನ ನರಸಿಂಹನ ಈ ಅವತಾರದ ಕಥೆಯಲ್ಲಿ ಅದು ತೋರಿಸತ್ತೆ. ತಿಳಿವಿಲ್ಲದವರಿಗೆ ತಿಳಿವನ್ನಿತ್ತು, ತಿಳಿವಿನಿಂದ ಅವನಿಗೆ ಬಿಡುಗಡೆಯ ದಾರಿಯನ್ನ ಕೊಟ್ಟು, ಬಿಡುಗಡೆಯಾದ ಮೇಲೂ ಅವನಲ್ಲೇ ಇರುವ ಅವನದ್ದೇ ಆನಂದವನ್ನ ಅವನಿಗೆ ಒದಗಿಸಿಕೊಟ್ಟು, ಅದರ ಹೆಚ್ಚಳವನ್ನ ಮತ್ತಷ್ಟು ದೀರ್ಘಕಾಲ ಅನುಭವಿಸುವಂತೆ ಮಾಡುವಂತಹ ಭಗವತ್ ತತ್ವದ ಪೂರ್ತಿ ಚಿತ್ರಣವನ್ನ ನರಸಿಂಹ ಆ ಪ್ರಹ್ಲಾದನಿಗೆ ಮೈನವಿರೇಳುವಂತೆ ಆ ಮುಟ್ಟಿದ ಕರಸ್ಪರ್ಶದ ಭಾವಕ್ಕೆ ಅವನು ತೊಯ್ದು ಹೋದ. ಅನುಗ್ರಹದ ರಸಧಾರೆಯಲ್ಲಿ, ಅಮೃತದ ರಸಧಾರೆಯಂತೆ ಭಕ್ತಿ ರಸ ಅವನು ಸುರಿಸ್ತಾ ಇದ್ದಾನೆ, ಪ್ರೀತಿಯ ರಸ ಇವನು ಸುರಿಸ್ತಾ ಇದ್ದಾನೆ. ಹೀಗೆ ರಸೋತ್ಪಾತ ಉಂಟಾಯ್ತಲ್ಲಿ. ಈಗ ಬೇರೆ ಕಡೆ ಎಲ್ಲ ಭಯೋತ್ಪಾದನೆ ಉಂಟಾದ್ರೆ ಇಲ್ಲಿ ರಸೋತ್ಪಾದನೆ ಉಂಟಾಯಿತು. ಹೀಗೆ ಕಣ್ಣುಗಳು ಆನಂದದಿಂದ ಒದ್ದೆಯಾಗಿದ್ದಾವೆ. ಹೃದಯದಲ್ಲಿ ಭಗವಂತನ ಪಾದ ಕಮಲಗಳು ಯಾವಾಗಲೂ ನೆನೆಯುವಂತೆ ಆಗಲೂ ಅದು ಬಂದು ಅವನಲ್ಲಿ ಕೂತು ಬಿಟ್ಟಿದೆ. ಧ್ಯಾನ ಮಾಡ್ತಾ ಇದ್ದಾನೆ. ಕ್ಲಿನ್ನ ಹೃತ್, ಒದ್ದೆಯಾದ ಹೃದಯ. ಅಶ್ರುರೋಚನ, ಅದು ಹೃದಯ ಒದ್ದೆ ಆದದ್ರಿಂದ ಕಣ್ಣು ಒದ್ದೆ ಆದದ್ದು. ಕೆಲವ್ರದ್ದು ಮೊಸಳೆ ಕಣ್ಣೀರಿರುತ್ತೆ, ಹೃದಯದಲ್ಲಿ ಎಂತದೂ ಇರಲ್ಲ. ಕಣ್ಣಲ್ಲಿ ಮಾತ್ರ ಅಯ್ಯೋ ಅಂತ ಕೈಗೊಂಚೂರು ಆಗ್ಲೇ ಜಂಡು ಬಾಂಬ್ ಹಚ್ಕೊಂಡ್ ಬಂದ್ಬಿಟ್ಟು ಕಣ್ಣು ಮುಚ್ಚಿ ಅಯ್ಯೋ ಅಂತ ಅಳ್ತಾ ಇರ್ತಾರೆ. ನೋಡೋರಿಗೆಲ್ಲ ಅಯ್ಯೋ ಪಾಪ, ಎಷ್ಟು ಭಾವುಕತೆ, ಎಷ್ಟು ಇಂತಹ ದೃಶ್ಯವನ್ನ ನೋಡ್ಲಿಕ್ಕೆ ನಾವು ಸಿನಿಮಾದಲ್ಲೂ ಇಷ್ಟು ಆಕ್ಟಿಂಗ್ ಮಾಡಿದ್ರೆ ಬರಲ್ಲ, ನಾನು ಅದಕ್ಕಿಂತ ಜಾಸ್ತಿ ಆಕ್ಟಿಂಗ್ ಮಾಡೋನು ಅಂತ ಒಳಗೆ ಅನ್ಕೋತಾ ಇರ್ತಾನ ಅವನವ್ರು ಹೇಳುದನ್ನ ಕೇಳಿ. ಆದ್ರೆ ಪ್ರಹ್ಲಾದನ ನೈಜವಾದ ಹೃದಯದ ಆರ್ದ್ರತೆ ಕಣ್ಣಿನಲ್ಲಿ ಧಾರಾಕಾರವಾಗಿ ಪ್ರೀತಿಯ ರಸವಾಗಿ ಸುರಿದು ಬಿಟ್ಟಿತು. ಅಸ್ತೌಷೀತ್ ಹರಿಮೇಕಾಗ್ರ ಮನಸಾ ಸುಮಹಾಹಿತ ಪ್ರೇಮ ಗದ್ಗದಯಾ ವಾಚ ತನ್ಯಸ್ತ ಹೃದಯೇ ಕ್ಷಣ. ಸುಖ ದುಃಖಗಳನ್ನ ಸಮಾನವಾಗಿ ಎಂದೂ ಕಾಣುವ ಸ್ವಭಾವದ ಪ್ರಹ್ಲಾದ ನರಸಿಂಹನ ರೂಪಕ್ಕೆ ಕಣ್ಮನಗಳನ್ನ ಅವನಲ್ಲಿ ನೆಲೆಗೊಳಿಸಿ ಏಕಾಗ್ರ ಚಿತ್ತದಿಂದ, ಪ್ರೇಮದಿಂದ, ಗದ್ಗದವಾದ ಕಂಠದಿಂದ ಅವನನ್ನ ಸ್ತುತಿಸತೊಡಗಿದ. ಮುಂದಿನ ಮಾತುಗಳು ಸುಮಾರು ಒಂದು 15-20 ಸಾಲುಗಳು ಅವನ ಅತ್ಯಂತ ಸುಂದರವಾದ ಸ್ತುತಿಯ ಮಾತು. ಪ್ರಹ್ಲಾದ ಉವಾಚ ಬ್ರಹ್ಮಾದಯ ಸುರಗಣಾಮನಯೋತ ಸಿದ್ಧ ಸತ್ವೈಕತಾ ನಮತಯೋ ವಚಸಾಂ ಪ್ರವಾಹೈ ನಾಂತಂ ಪರಸ್ಯ ಪರತೋ ಅಪ್ಯಧುನಾಪಿ ಯಾಂತಿ ಕಿಂ ತೋಷ್ಟುಮರ್ಹತಿ ಸಮೇ ಹರಿರುಗ್ರ ತೇಜೋ ಹರಿರುಗ್ರ ಜಾತೆ. ಪ್ರಹ್ಲಾದ ಹೇಳ್ತಾನೆ, ಬ್ರಹ್ಮಾದಿ ದೇವತೆಗಳ ಗಣವು, ಮುನಿಗಳು, ಸಿದ್ಧರು, ಕಿನ್ನರರು, ಕಿಂಪುರುಷರು, ಹೀಗೆ ಒಂದು ದೊಡ್ಡ ಪರಿವಾರ ಏನಿದೆ ಅದು ಸತ್ವಗುಣ ಭೂಯಿಷ್ಠವಾಗಿ ಅನನ್ಯವಾದ ಭಕ್ತಿಯಿಂದ ನಿನ್ನನ್ನ ಸೇವೆ ಮಾಡುತ್ತಾ ಇದೆ. ಅವರಿಗೆ ಬಹಳ ತಿಳುವಳಿಕೆ ಇದೆ, ಬಹಳ ಪ್ರಜ್ಞೆ ಇದೆ, ಬಹಳ ಅನುಭವ ಇದೆ. ಅವರು ಏನ್ ಮಾಡಿದ್ರು ಕೂಡ ಸ್ತೋತ್ರದ ಮಳೆಯನ್ನೇ ಹರಿಸ್ತಾರೆ. ಅವರಿಗೆ ಮಾತೇನಿಲ್ಲ, ಅಲ್ಲ ನಿನ್ ಬಗ್ಗೆ ಹೇಳಿ ಮುಗೀತು, ದೇವ್ರ ಬಗ್ಗೆ ಇನ್ನೇನ್ ಹೇಳಿರೋದು, ಅಷ್ಟೇ, ಈ ಆಯ್ತು, ಎಷ್ಟಲ್ಲ ಅದನ್ನೇ ಹೇಳುದು ಮತ್ತೆ ಮತ್ತೆ ಅಂತ ನಮ್ಗನ್ಸುವ ಹಾಗೆ ದೇವತೆಗಳಿಗೆ ಅನ್ಸಲ್ಲ. ಅವ್ರಿಗೆ ಹೇಳಿದಷ್ಟು ಹೊಸ್ತು, ಹೇಳಿದಷ್ಟು ವಿಷಯ ಮತ್ತೆ ಮತ್ತೆ ಒಳಗಿನಿಂದ ಉಕ್ಕಿ ಅದು ಪ್ರವಾಹದಂತೆ ಹರಿದು ಬರುತ್ತೆ. ಅವರು ಕೂಡ ಸ್ತೋತ್ರ ಮಾಡಿ ನಿನ್ನನ್ನು ಸಮಾಧಾನ ಮಾಡ್ಲಿಕ್ಕೆ ಆಗ್ಲಿಲ್ಲ. ನಾನು ಒಬ್ಬ ಅಸುರ ಜಾತಿಯ ಹುಡುಗ, ಉಗ್ರ ಜಾತೆ, ಉಗ್ರ ಜಾತಿ ಅಂದ್ರೆ ರಾಕ್ಷಸರ ಜಾತಿಯವನು ನಾನು. ಆದ್ರೆ ನನ್ನ ಸ್ಥಿತಿಗೆ ನೀನು ಮೆಚ್ಚುವುದು ಹೌದಾ? ದೇವತೆಗಳೇ ಕೈಬಿಟ್ಟ ಸೊತ್ತನ್ನ ನಾನೆತ್ತಿ ನಿನಗೆ ಕೊಡಬಲ್ಲೆ ಅನ್ನುವ ದೊಡ್ಡಸ್ತಿಕೆ ನನಗೆ ಖಂಡಿತ ಇದೆಯಾ? ಆ ಧೈರ್ಯ ನಾನು ಮಾಡಬಲ್ಲೆನೆ. ನನ್ನ ವಾಕ್ಶುದ್ಧಿಗಾಗಿ ನಿನ್ನನ್ನು ಸ್ತೋತ್ರ ಮಾಡಬಹುದು ಹೊರತು ನಿನ್ನ ಕೋಪವನ್ನ ತಣಿಸಿ ಅವರಿಗೆ ಆಗದ ಕಾರ್ಯವನ್ನು ನಾನು ಮಾಡಿಬಿಟ್ಟೆ ಅನ್ನುವ ದೊಡ್ಡ ತನವನ್ನ ತೋರುವಷ್ಟು ನಾನು ದೊಡ್ಡವನು ಅಲ್ಲ. ಆ ಸಾಹಸಕ್ಕೆ ನಾನು ಕೈ ಹಾಕುವುದು ಇಲ್ಲ. ತುಂಬಾ ಚಂದದ ಮಾತು. ಪ್ರಹ್ಲಾದನ ಆ ಶರಣಾಗತಿ, ತನ್ನ ಇತಿಮಿತಿಯ ಬಗ್ಗೆ ತಿಳಿವಿದ್ದು ಬೇರೆಯವ್ರ ಹತ್ರ ಆಗದ್ದನ್ನು ನಾನು ಮಾಡದೆ ಅನ್ನುವ ಅಹಂಕಾರ ಅವನಿಗೆ ಬರ್ಲಿಲ್ಲ. ಇದು ಗೊತ್ತಾಯ್ತು ಅವನಿಗೆ, ನನ್ನನ್ನ ಮುಂದಿಟ್ಟು ನನ್ನನ್ನೇ
ಈ ಪ್ರಕರಣದ ಹಿರಿಯ ಅಂತ ತೋರಿಸುವುದಕ್ಕೋಸ್ಕರ ದೇವತೆಗಳು ಕರುಣೆಯಿಂದ ನನ್ನತ್ತ ಬಿಟ್ಟಿದ್ದಾರೆ. ಭಗವಂತನ ಕೋಪ ಅವರಿಗೆ ಅರ್ಥ ಆಗದ್ದೇನು? ನೋಡಿಲ್ಲೋರು ಈ ಹಿಂದೆ ಪ್ರಳಯ ಕಾಲದಲ್ಲಿ ಅನೇಕ ಬಾರಿ ಇನ್ನೆಷ್ಟು ರಾಕ್ಷಸರನ್ನು ಹೀಗೆ ಮಣಿಸಿದ್ದಾನೆ ಈತ. ನನ್ನ ಮೇಲಿನ ವಿಶೇಷ ಕಾರುಣ್ಯದಿಂದ ಎಲ್ಲರೂ ಒಮ್ಮನದಿಂದ ನನ್ನನ್ನು ಮುಂದೆ ಬಿಟ್ಟು ನನ್ನ ಮಾತಿನಿಂದಲೇ ಅವನು ತಣಿದು ಒಲಿಸಿ ನನಗೆ ಅನುಗ್ರಹ ಮಾಡುತ್ತಾನೆ ಎನ್ನುವ ಕಾರಣಕ್ಕೋಸ್ಕರ ಮುಂದೆ ಬಿಟ್ಟಿದ್ದಾರೆ ಅಂತ ಅವನಿಗೆ ಅರ್ಥ ಆಗಿದೆ. ಅದಕ್ಕೆ ಅವನು ಹೀಗೆ ಮಾತು ಹೇಳಿದ್ದು. ರಮಾ ಬ್ರಹ್ಮಾದಿಗಳು ಕಂಡ ಸೃಷ್ಟಿಯ ಅನೇಕ ಮುಖಗಳ ನಡುವೆ ನಾನು ಇಂದು ನಿನ್ನೆ ಹುಟ್ಟಿದ ಒಬ್ಬ ಅಸುರ ಜಾತಿಯ ಪುಟ್ಟವನು ನಿನ್ನನ್ನ ನಾನು ಸ್ತುತಿ ಮಾಡಿ ನಿನ್ನ ಸಮಾಧಾನಕ್ಕೆ ಕಾರಣವಾದಂತಹ ಮಾತುಗಳನ್ನು ಆಡಿದವನು ಅನ್ನುವ ಹಿರಿಮೆಯನ್ನು ನಾನು ಪಟ್ಟವನ್ನ ಕಟ್ಟಿಕೊಂಡೇನೆ. ಅದು ನನ್ನಿಂದ ಆಗದ ಮಾತು. ಆದ್ರೂ ನನಗೆ ಸ್ತುತಿ ಮಾಡುವ ಒಂದು ಮನಸ್ಸು ಹುಟ್ಟಿದೆ. ನಿನ್ನ ಮುಂದೆ 4 ಒಳ್ಳೆಯ ಮಾತುಗಳನ್ನು ಆಡುವುದರಿಂದ ನನ್ನ ಮಾತು ಶುದ್ಧ ಆಗುತ್ತೆ, ಮನಸ್ಸು ಶುದ್ಧ ಆಗುತ್ತೆ. ನನಗೆ ಕೊಟ್ಟ ಅವಕಾಶವನ್ನ ನಾನು ಸದುಪಯೋಗ ಮಾಡಿಕೊಂಡೆ ಅನ್ನುವ ಅವರಿಗೂ ತೃಪ್ತಿ ಆಗುತ್ತೆ ಅನ್ನೋದಕ್ಕೋಸ್ಕರ ನಿನ್ನನ್ನು ಹಾಡಿ ಹೊಗಳ್ತಾ ಇದ್ದೇನೆ. ಯಾವುದು ಇಲ್ಲದ ಸಂಗತಿಯನ್ನ ಹೇಳಿ ನಿನ್ನನ್ನ ಬೇಸ್ತು ಬೀಳಿಸುವಷ್ಟು ಹುಚ್ಚ ನಾನಲ್ಲ. ಏನ್ ಹೊಗಳ್ತಾನ್ರಿ ನನ್ನನ್ನ, ಬಹಳ ಏನಾಗುತ್ತೆ ಗೊತ್ತಾ, ಈ ಕೆಲವೊಂದ್ಸರ್ತಿ ನಮ್ಗೆ ಹೊಗಳಿದಾಗ 4 ಸರ್ತಿ ಹೊಗಳಿದ್ಮೇಲೆ 5 ಸರ್ತಿ ಬಹುಶಃ ನಾನು ಇರ್ಬೇಕು ಹಾಗೇನೆ, ಅವ್ರು ಹೇಳ್ದಂಗೆ ಇರ್ಬೇಕು, ನಾನು ಯಾವ್ದೋ ದೇವತೆ ಇರ್ಬೇಕು, ನಾನು ಯಾವ್ದೋ ಒಂದು ದೊಡ್ಡ 3 ಲೋಕದಲ್ಲಿ ಯಾರಿಗೂ ಹಾಡ್ಲಿಕ್ಕಾಗದ ಒಂದು ಒಳ್ಳೆ ಕಂಠ ನನ್ನದು ಇರ್ಬೇಕು. ಅದಕ್ಕೋಸ್ಕರ ನನ್ನನ್ನು ಇಷ್ಟು ಚೆನ್ನಾಗಿ ಹೊಗಳ್ತಾ ಇದ್ದಾರೆ. ಇವನು ಯಾವ್ದೋ ಫಿಲಂ ಚೇಂಬರ್ ನಲ್ಲಿ ಒಬ್ಬ ಅಧಿಪತಿಯಾಗಿ ಹುಚ್ಚನನ್ನು ತಂದು ಕೂಡಿಸ್ಬಿಟ್ಟಿರ್ತಾನೆ. ಅವನನ್ನು ಹೊಗಳದೇ ಇದ್ರೆ ಅವ್ರಿಗೆ ಕೆಲಸ ಆಗಲ್ಲ. ಅದಕ್ಕೆ ಎಲ್ಲದಕ್ಕೂ ನೀವು ಒಂದು ಹಾಡಿ ಬಿಟ್ರೆ ಉಂಟಲ್ವಾ, ಕಂಬಗಳು ಅಳ್ತಾವೆ ಅಂತ ಹೇಳ್ಬೇಕಿರುತ್ತೆ, ಕರಗಿ ನೀರಾಗತ್ತೆ ಅಂತ ಹೇಳ್ತಾರೆ ಅಷ್ಟೇ. ಅದನ್ನ ಕಲ್ಲು ಕರಗಿ ನೀರಾಯಿತು ಅಂತಂದ್ರೆ ಕಲ್ಲು ಕರಗಿ ನೀರಾಗಿದ್ದಲ್ಲ, ಅದು ಹತ್ತು ಬಿಡುದು. ನನ್ನನ್ನು ಬಿಡಲ್ಲಪ್ಪ ಇವನು ಹಾಡಿ ಕೆಡಿಸ್ತಾನಲ್ಲ ಅಂತ ಅದು ಬೊಬ್ಬೆ ಹೊಡಿತಾ ಇರುತ್ತೆ. ಆದ್ರೆ ಹೇಳುವಾಗ ಹಾಗೆ ಹೇಳ್ಬೇಕು. ಏನ್ ಹಾಡ್ತೀರಿ, ನಿಮ್ಮ ಅದ್ಭುತ ಕಂಠಕ್ಕೆ ಸೋಲದ ಮಂದಿ ಇಲ್ಲ. ಮನುಷ್ಯ ಅಲ್ಲರಿ, ಜಡ ಪ್ರಾಣಿ, ಜಡ ವಸ್ತುಗಳು ಕೂಡ ಪೂರ್ತಿ ಕರಗಿ ನೀರಾಗಿ ಬಿಡುತ್ತೆ ಅಂತ ಹೊಗಳುವ ಹಾಗೆ ನಾನು ನಿನ್ನನ್ನ ಸುಮ್ನೆ ಹೊಗಳ್ಬೇಕಾದ ಅಗತ್ಯ ಇಲ್ಲ. ನಿನ್ನ ಬಗೆಗೆ ನಾನು ಏನ್ ಹೇಳಿದ್ರು ಅದು ಇನ್ನೂ ಹೆಚ್ಚಿನ ಗುಣಗಳು ನಿನ್ನಲ್ಲಿ ತುಂಬಿರುವಂತಹದ್ದು. ನಾನು ಎಷ್ಟು ಹೇಳಿದ್ರು ಅದು ಯಾವುದೂ ಕೂಡ ತಾತ್ಕಾಲಿಕವಾಗಿ ಭಗವಂತ ಒಂದು ಈ ಗುಣವನ್ನ ತೊಟ್ಟು ನನಗಾಗಿ ಕಂಡಿದ್ದಾನೆ ಅಂತಲ್ಲ. ಅದು ಸಾರ್ವಕಾಲಿಕವಾದ ಸತ್ಯ, ಸಾರ್ವದೈಶಿಕವಾದ ಸತ್ಯ, ಸಾರ್ವ ಗುಣಗಳಿಂದ ನೀನು ತುಂಬಿದವನು ಅನ್ನುವ ವಿಷಯ ಅದು ಎಂದೆಂದಿಗೂ ಸತ್ಯ. ಮನ್ಯೇ ಧನಾಭಿಜನ ರೂಪ ತಪಸ್ಸ ಶ್ರುತೌಜ ತೇಜ ಪ್ರಭಾಬಲ ಪೌರುಷ ಬುದ್ಧಿ ಯೋಗಾ ನಾರಾಧನಾಯ ಹಿ ಭವಂತಿ ಪರಸ್ಯ ಪುಂಸೋ ಭಕ್ತ್ಯಾತೋಷ ಭಗವಾನ್ ನಮಯೂಥಪಾಯ. ನನಗೆ ಗೊತ್ತು, ಧಾನ್ಯ, ದವಸ, ಸಂಪತ್ತು, ಯಾವುದೋ ಒಂದು ಒಳ್ಳೆಯ ಕುಲದಲ್ಲಿ ಹುಟ್ಟಿ ಬರುವುದು, ಶಾರೀರಿಕವಾದ ಬಲ ಅಥವಾ ಶಾರೀರಿಕವಾದ ಸೌಂದರ್ಯ ಅಥವಾ ತುಂಬಾ ಹೆಚ್ಚು ಯೋಚನಾ ಶಕ್ತಿಯಿಂದ ತೀವ್ರವಾಗಿ ಒಂದು ವಿಷಯದ ಬಗ್ಗೆ ಆಲೋಚಿಸುವುದು ಅಥವಾ ತುಂಬಾ ವಿದ್ಯೆಯನ್ನು ಸಂಪಾದಿಸುವುದು, ಎದುರಾಳಿಗಳನ್ನು ಬಗ್ಗಿಸುವ ಶಕ್ತಿ, ಸಹಜವಾಗಿ ಮಂತ್ರದಿಂದ ಪಡೆದ ಬ್ರಹ್ಮವರ್ಚಸ್ಸು ಅಥವಾ ಇನ್ನೇನೋ ಮಹಿಮೆಗಳಿಂದ ಕೂಡಿದ ದೊಡ್ಡಸ್ತಿಕೆ, ಪರಾಕ್ರಮ, ಬುದ್ಧಿಯಲ್ಲಿ ಇರುವಂತಹ ಗ್ರಹಣ ಶಕ್ತಿ, ಏಕಾಗ್ರತೆ, ಇದ್ಯಾವುದೂ ಗುಣಗಳು ನಿನ್ನನ್ನು ಮೆಚ್ಚಿಸ್ಲಿಕ್ಕೆ ಉಪಯೋಗ ಆಗುವಂಥವುಗಳಲ್ಲ. ಇದ್ದ ಮಾತ್ರಕ್ಕೆ ಓಹ್ ಎಂಥ ಸತ್ಕುಲದಲ್ಲಿ ಹುಟ್ಟಿಬಿಟ್ಟಿದ್ದಾನೆ, ಇವನನ್ನು ನಾನು ಅನುಗ್ರಹಿಸ್ಲೇಬೇಕು. ಎಷ್ಟು ಸತ್ಕುಲದಲ್ಲಿ ಹುಟ್ಟಿದ್ರು ರಾವಣನ್ನ ಕೊಂಡೋಗಿ ಹೊಂಡಕ್ಕೆ ಹಾಕಿದ ರಾಮ. ವಿಶ್ರವಸ್ನ ಮನೆತನ ಅಂದ್ರೆ ಏನು ಸಾಮಾನ್ಯವೇ? ಕುಬೇರನನ್ನು ಉದ್ಧಾರಗೊಳಿಸಿದ, ಆದ್ರೆ ರಾವಣನ್ನ ಬೀಳಿಸಿದ. ಯಾಕೆಂದ್ರೆ ದೇವರಿಗೆ ಕುಲದಲ್ಲಿ ಹುಟ್ಟುವುದು ದೊಡ್ಡದಲ್ಲ. ತುಂಬಾ ತಪಸ್ಸು ಮಾಡಿದ್ದಾನೆ. ಹಿರಣ್ಯಕಶಿಪು ತಪಸ್ಸು ಮಾಡದ್ದೇನ್ ಕಮ್ಮಿನ? ತನ್ನ ಮೈಯನ್ನೇ ಪೂರ್ತಿ ಜರ್ಜರಿತವಾಗಿ ಮೂಳೆಯಲ್ಲಿ ಪ್ರಾಣ ಇತ್ತು, ಚರ್ಮ ಹೋಗಿತ್ತು, ಮಾಂಸ ಈ ಏನಂತಾರೆ ಹುತ್ತ ಬೆಳೆದು ತಿಂದು ಹಾಕ್ಬಿಟ್ಟಿತ್ತು, ಏನು ಇರ್ಲಿಲ್ಲ ಶರೀರದಲ್ಲಿ. ಆದ್ರೂ ತಪಸ್ಸಿಗೆ ಮೆಚ್ಚಿದ್ದಾನೆ ಅಂತ ನಮ್ಮ ಅಪ್ಪ ನನ್ನ ಬಿಟ್ನೇನು, ಅವನನ್ನು ಸೀಳಿದ. ಯಾರನ್ನು ಬಿಡಲ್ಲ ದೇವ್ರು. ನಾವು ಹೊರಗಿನ ಭಾರಿ ಏಕಾಗ್ರತೆ ಯಾರಿಗಿಲ್ಲ, ರಾಕ್ಷಸರಿಗಿರುವಷ್ಟು ಏಕಾಗ್ರತೆ ನಮ್ಗಿದ್ಯಾ?
ಅವ್ರು ಕಾಯ್ತಿರ್ತಾರೆ. ಏನು ಒಂದು ದಿವಸ ಅಲ್ಲ, 2 ದಿವಸ ಅಲ್ಲ, ಅವ್ರು ಇನ್ನು 2047ಕ್ಕೆ ಈ ಭಾರತ ಹೇಗಿರ್ಬೇಕು ಅಂತ ಯೋಚಿಸುವಷ್ಟು ಚುರುಕವರು. ಅವರ ತಾಕತ್ತು ಈ ದೇಶದಲ್ಲಿ ಎಲ್ಲಿ ಎಲ್ಲಿ ನಮ್ಮ ಅಧಿಕಾರಿಗಳು ಹೇಗೆ ಹೇಗೆ ವರ್ತಿಸ್ಬೇಕು ಅಂತ ಅದಕ್ಕೆ ಪ್ಲಾನ್ ಮಾಡಿ ಕೂತಿರುವಂತವ್ರು ಆಗಿರ್ತಾರೆ. ಆದ್ರೆ ಆ ಬುದ್ಧಿವಂತಿಕೆಯಿಂದ ನಾವು ಏಕಾಗ್ರತೆಯಿಂದ ದೇವರನ್ನ ಒಲಿಸ್ತೇವೆ ಅಂದ್ರೆ ಅದು ಸಾಧ್ಯ ಇಲ್ಲ. ಏಕೆಂದ್ರೆ ಭಕ್ತ್ಯಾ ತುತೋಷ ಭಗವಾನ್ನನು ಯೂಥಪಾಯ. ನೀನು ಒಲಿಯುವುದು ಅಂತ ಆದ್ರೆ ಒಂದೇ ಒಂದು ಗುಣಕ್ಕೆ ಒಲಿಯುವುದು. ಭಕ್ತಿ ಅನ್ನುವ ಒಂದು ಗುಣ ನಿನ್ನನ್ನ ಕಟ್ಟಿ ಹಾಕ್ಲಿಕ್ಕೆ ಅನುಕೂಲಕರವಾದ ಹಗ್ಗ. ಬಿಟ್ರೆ ಇನ್ಯಾವ ಹಗ್ಗಕ್ಕೂ ನೀನು ಬಂಧನಕ್ಕೆ ಒಳಗಾಗೋನಲ್ಲ. ದೇವರೇ ಹೇಳುತ್ತಾನೆ, ಅಯ್ಯೋ ನಾನು ಭಕ್ತ ಪರಾಧೀನ ಅಂತ ಕೆಲವೊಮ್ಮೆ ಹೇಳುವುದುಂಟು. ಅದರ ಅಭಿಪ್ರಾಯ ಏನು ಅಂದ್ರೆ, ಭಕ್ತಿ ಮಾಡಿದಾಗ ಅವನು ಕರಗ್ತಾನೆ, ಬಿಟ್ರೆ ಉಳಿದಂತೆ ಸಂಪತ್ತಿನಿಂದ ದೇವರಿಗೆ ಬೇಕಾದಷ್ಟು ನಾನು ಉತ್ಸವ ಸೇವೆ ಕೊಡ್ತೇನೆ, ನೀನು ಉತ್ಸವ ಸೇವೆ ನೀನೇ ಇಟ್ಕೋ, ನನಗೇನು ರಥದಲ್ಲಿ ಓಡಾಡಿ ಖುಷಿ ಪಡ್ಬೇಕಾದ್ದಿಲ್ಲ. ಅಲ್ಲ ನನ್ನ ಹತ್ರ ತುಂಬಾ ಸೌಂದರ್ಯ ಇದೆ, ಅಯ್ಯೋ ಸಾಕ್ಷಾತ್ ಮನ್ಮಥನ ಅಪ್ಪ ನಾನು, ನಿಮ್ಗೆ ಮನ್ಮಥ ಸೌಂದರ್ಯ ಕೊಟ್ಟದಿರ್ಬೋದು, ಆ ಮನ್ಮಥನ ಅಪ್ಪ ನಾನು, ಆದ್ರೆ ನನಗೆ ನಿನ್ನ ಸೌಂದರ್ಯ ತೋರಿಸಿ ನಾನು ದೇವರನ್ನ ಹೇಗೋ ಮಾಡಿ ಬುಟ್ಟಿಗೆ ಹಾಕೊಂಡ್ಬಿಡ್ತೇನೆ ಅಂತ ಚೆಲ್ಲಾಟ ಆಡ್ಲಿಕ್ಕೆ ಬರಬೇಡ. ವಿದ್ಯೆ ಎಲ್ಲಾ ನೈವೇದ್ಯ ಅವನ ಹತ್ರನೇ ಇರುದು. ವಿದ್ಯೆಯದ್ದು ಎಲ್ಲ ವಿದ್ಯೆ ಅವನಿಗೆ ನೈವೇದ್ಯ ಆಗಿಯೇ ನಮ್ಗೆ ಸಿಕ್ಕಿದ್ದು, ಯಾವುದು ಹೊಸ್ತಿಲ್ಲ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಂ ಸರ್ವ ವಿದ್ಯಾನ. ಎಲ್ಲ ಬಗೆಯ ವಿದ್ಯೆಗಳಿಗೆ ಆಧಾರ ಸ್ತಂಭ ನೆನೆಸಿದವನ ಮುಂದೆ, ನಮ್ಮ ಕೋಣನ ಮುಂದೆ ಕಿನ್ನರಿ ಬಾರಿಸಿದಾಗೆ ಅವನ ಶಕ್ತಿಯನ್ನ ನಾವೇನು ಪ್ರಕಟಿಸುವುದು, ವ್ಯಕ್ತಪಡಿಸುವುದು? ಸೂರ್ಯನಿಗೆ ಟಾರ್ಚ್ ಹಾಕಿದಾಗ ಆಗತ್ತೆ. ಹೀಗೆ ನಮ್ಮಲ್ಲಿರುವ ಬುದ್ಧಿಶಕ್ತಿ, ತಾಕತ್ತು ಯಾವುದು ಕೂಡ ಅವನನ್ನು ಒಲಿಸ್ಲಿಕ್ಕೆ ಸಾಧ್ಯವಾಗುವ ಸಂಪತ್ತುಗಳಲ್ಲ. ನೀನು ಕೇವಲ ಭಕ್ತಿಯಿಂದ ಮಾತ್ರ. ಯೂಥಪ ಅಂತಂದ್ರೆ ಗಜೇಂದ್ರ. ಆನೆಯ ಹತ್ರ ಯಾವ ಕುಲ ಇತ್ತು, ಯಾವ ಮಂತ್ರ ಇತ್ತು, ಯಾವ ವಿದ್ಯೆ ಇತ್ತು? ನೀವು ಈಗ ಹೇಳಿದ್ರಲ್ಲ, ಧನ, ಅಭಿಜನ, ರೂಪ, ತಪಸ್ಸು, ಶ್ರುತ, ಓಜಸ್, ತೇಜಸ್, ಪ್ರಭಾವ, ಬಲ, ಪೌರುಷ, ಬುದ್ಧಿ, ಯಾವ ಯೋಗವೂ ಇರ್ಲಿಲ್ಲ ಅದಕ್ಕೆ. ಮತ್ತೆ ಭಕ್ತ್ಯಾ, ನಿನ್ ಹೊರಸು ಪೊರೆಬವರನ ನರಿಯೇ ಹರಿಯೇ ಅನ್ನುವ ಸರಿಯಾದ ಪ್ರಜ್ಞೆ ಇತ್ತದಕ್ಕೆ. ಹಾಗಾಗಿ ತನ್ನನ್ನ ಸಂಪೂರ್ಣವಾಗಿ ಶರಣಾಗತಗೊಳಿಸಿ ತಾನೇ ಆಟ ಆಡುವಾಗ ಕಿತ್ತೆಸೆದು ಬದಿಗೆ ಎಸೆದಿದ್ದ ಕಮಲದ ದಳವನ್ನೇ ಹಿಡಿದೆತ್ತಿ ತೋರಿಸಿತು. ಇದನ್ನು ಹೊರತುಪಡಿಸಿ ನಿನಗೆ ಕೊಡ್ಲಿಕ್ಕೆ ನನ್ನ ಹತ್ರ ಏನೂ ಇಲ್ಲ, ಒಲಿದು ಬಾ ತಂದೆ. ಗಡಿಬಿಡಿಯಲ್ಲಿ ಹೆಂಡತಿಗೂ ಹೇಳದೆ ಓಡಿ ಓಡಿ ಗರುಡನ ಮೇಲೇರಿ ಕುಳಿತು ಬಂದ ಅಂತೆ. ಅದು ಓಡಿದ್ ಸಾಕಾಗ್ಲಿಲ್ಲ ಅಂತ ಅದ್ರ ಕಾಲ್ ತಾನ್ ಹಿಡ್ಕೊಂಡು ಓಡಿ ಬಂದ ಅಂತೆ. ನೀನ್ ವೇಗ ಸಾಕಾಗ್ತಾ ಇಲ್ಲ ಭಕ್ತ, ಅಷ್ಟು ಗಡಿಬಿಡಿಯಲ್ಲಿ ಆ ಮೊಸಳೆಯ ಹರಿತವಾದ ಗರಗಸದಂತ ಹಲ್ಲಿನ ಚೂಪಿಗೆ ಕಾಲು ರಕ್ತ ತಾಗಿ ಒಸರಿ ಬರ್ತಾ ಇದೆ ಅಂತ ಹೊತ್ನಲ್ಲಿ ನೀನ್ ಇಷ್ಟು ವೇಗವಾಗಿ ಹೋದ್ರೆ ಅಲ್ಲಿ ಮುಗ್ದೋಗಿರುತ್ತೆ ಕತೆ. ಕೆಲವರೆಲ್ಲ ಬಹಳ ಗಡಿಬಿಡಿಯಲ್ಲಿ ಓಡಿ ಬರ್ತಾರೆ ಊಟಕ್ಕೆ, ಎಲೆ ತೆಗಿಲಿಕ್ಕೆ ಬರ್ತಾರೆ ಅಷ್ಟೇ, ಎಲ್ಲ ಮುಗ್ದೋಗಿರುತ್ತೆ. ಆಮೇಲೆ ಪಾತ್ರೆ ತೊಳೆದಿಟ್ಟು ವಾಪಸ್ ಹೋಗ್ರಪ್ಪ ಅಂತ ಕಳಿಸ್ಬೇಕಾಗತ್ತೆ. ಹಾಗಾಗತ್ತೆ ನಾವೀಗ ಹೋಗುದು ಅಂತ. ದೇವ್ರು ಅಷ್ಟು ಗಡಿಬಿಡಿ ಮಾಡಿ ಬಂದ ಅಂತಿದೆ. ದಡಬಡ ಓಡಿ ಬಂದ ಅಂತೆ, ಮಡದಿಗೂ ಹೇಳದೆ ಬಂದ ಅಂತೆ. ಒಂದು ಹಾಡು ತುಂಬಾ ಚೆನ್ನಾಗಿದೆ, ಏನು ನೆನಪಾಗ್ತಿಲ್ಲ. ಹೀಗೆ ಭಕ್ತಿಗೆ ಮಾತ್ರ ಮೆಚ್ಚುವವ ನೀನು, ಇನ್ಯಾವುದಕ್ಕೂ ಕೂಡ ನೀನು ಸೋತು ಹೋಗುವುದಿಲ್ಲ. ಹೀಗೆ ಅವನು ಸ್ತೋತ್ರ ಮಾಡುತ್ತಾನೆ ಅನ್ನುವಲ್ಲಿಗೆ ಇವತ್ತಿನ ಚಿಂತನೆಯನ್ನ ಮುಕ್ತಾಯಗೊಳಿಸೋಣ. ನಾಳೆ ಮತ್ತೆ ಮುಂದಿನ ಶ್ಲೋಕಗಳ ಅನುಸಂಧಾನಕ್ಕೆ ಸಿದ್ಧರಾಗೋಣ. ಕಾಯೇನ ವಾಚ ಮನಸ ಇಂದ್ರಿಯೈರ್ವ ಬುದ್ಧ್ಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯ ಸಮರ್ಪಯಾಮಿ. ತಪಸ್ವಿನೋ सर्वे भद्राणि पश्यन्तु मा कश्चित् दुःखभाग् भवेत्. धर्मस्य विजयो भूयात् अधर्मस्य पराभवः. श्रद्धावरात्
विराजस्य मङ्गलम्। श्रीकृष्णार्पणमस्तु।